ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೆಂತೆ ಗಂಜಿ. ಇದು ದೇಹದ ಉಷ್ಣಾಂಶತೆಯನ್ನು ತೆಗೆಯುತ್ತೆ. ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತೆ ಅವರು ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಂಡು ತಿನ್ನಿ. ಅದಲ್ಲದೆ ಹೇರ್ ಗ್ರೋತ್, ಸ್ಕಿನ್ನಿಗೂ ತುಂಬಾನೇ ಒಳ್ಳೆಯದು. ನಾನಿಲ್ಲಿ 3 ಸ್ಪೂನ್ ಮೆಂತೆ ಕಾಳು ತಗೊಂಡಿದ್ದೇನೆ. ಅದನ್ನು ಇವಾಗ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇವಾಗ 2 ಲೋಟ ನೀರು ಹಾಕಿ ನೆನೆ ಹಾಕೊಳ್ತಾ ಇದ್ದೇನೆ. ರಾತ್ರಿ ನೆನೆ ಹಾಕೊಂಡ್ರೆ ಮರುದಿನಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಮಿನಿಮಮ್ 8 ರಿಂದ 9 ಗಂಟೆ ಅದು ನೆನೆಬೇಕಾಗುತ್ತೆ. ಈಗ ಮರುದಿನ ಬೆಳಗ್ಗೆ ಚೆನ್ನಾಗಿ ನೆನೆದಿದೆ. ಅದು ತುಂಬಾನೇ ರುಚಿ ಕೊಡುತ್ತೆ. ಕಹಿ ಅಂಶನೂ ಗೊತ್ತಾಗಲ್ಲ ನೆನೆ ಹಾಕೋದ್ರಿಂದ. ಈಗ ನಾನಿಲ್ಲಿ 2 ಲೋಟ ಅಕ್ಕಿ ತಗೊಳ್ತಾ ಇದ್ದೇನೆ. ಅನ್ನದ ಅಕ್ಕಿ, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಬೆಳ್ತಿಗೆ ಅಕ್ಕಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೆನೆಸಿರುವ ಮೆಂತೆ ಕಾಳು ನೀರು ಸಮೇತ ಹಾಕೊಳ್ಬೇಕಾಗುತ್ತೆ. ಆ ನೀರನ್ನು ಚೆಲ್ಲಬೇಡಿ. ಅದಕ್ಕೆ 5 ಲೋಟ ನೀರು ಹಾಕೊಳ್ತಾ ಇದ್ದೇನೆ 2 ಲೋಟ ಅಕ್ಕಿಗೆ. ಈಗ ಒಂದು 4 ವಿಸಲ್ ಮಾಡ್ಕೊಳ್ತಾ ಇದ್ದೇನೆ. ಅದು ಚೆನ್ನಾಗಿ ಬೇಯಬೇಕು. ಅಕ್ಕಿ ಮೆಂತೆಕಾಳು ಬೇಯೋಷ್ಟೊತ್ತಿಗೆ ತೆಂಗಿನ ಹಾಲು ರೆಡಿ ಮಾಡ್ಕೊಳ್ತಾ ಇದ್ದೇನೆ. 1 ಕಪ್ ತೆಂಗಿನ ತುರಿ, 1 ಕಪ್ ನೀರು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಅದನ್ನು ಸೋಸ್ಕೊಳ್ಬೇಕಾಗುತ್ತೆ. ಆದಷ್ಟು ಫ್ರೆಶ್ ತೆಂಗಿನಕಾಯಿ ತಗೊಳ್ಳಿ, ಚೆನ್ನಾಗಿರುತ್ತೆ ಹಾಲು. ಫಸ್ಟ್ ಇದು ಹಾಲು ತಗೊಳ್ತಾ ಇದ್ದೇನೆ. ಇವಾಗ ಅದಕ್ಕೆ 1 ರಿಂದ 1.5 ಕಪ್ ನೀರು ಹಾಕೊಂಡು ಮತ್ತೊಮ್ಮೆ ಹಾಲು ತಗೊಳ್ತಾ ಇದ್ದೇನೆ. ಕಾಯಿ ಹಾಲು ರೆಡಿ ಆಯಿತು. 2.5 ಕಪ್ಪಿನಷ್ಟಿದೆ ಕಾಯಿ ಹಾಲು. ಈಗ ಪ್ರೆಷರ್ ಕೆಳಗಡೆ ಬಂದಿದೆ. ತುಂಬಾನೇ ಚೆನ್ನಾಗಿ ಬೆಂದಿದೆ. ಅದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡಿಟ್ಟಿರುವಂತಹ ತೆಂಗಿನ ಹಾಲು ಹಾಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಅದು ಕನ್ಸಿಸ್ಟೆನ್ಸಿ ಸರಿಯಾಗಿ ಬರಬೇಕು ಗಂಜಿದು. ಇವಾಗ ಗಂಜಿದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಡಿವೈಡ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬಂದು ಬೆಲ್ಲದ ಗಂಜಿ ಮಾಡ್ಕೊಳ್ತಾ ಇದ್ದೇನೆ, ಸ್ವೀಟ್ ಗಂಜಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಹಾಗೇನೆ ಮಾಡ್ಕೊಳ್ತಾ ಇದ್ದೇನೆ. 1 ಅಚ್ಚು ಅಥವಾ 1 ಬೌಲಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಬೆಲ್ಲದ್ದು ಏನೇ ಪದಾರ್ಥ ಮಾಡಿದ್ರು. ಇನ್ನೊಂದು ಗಂಜಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಇನ್ನು ಇದನ್ನು ಕುದಿಯಕ್ಕೆ ಇಟ್ಕೊಳ್ಳೋಣ. ಇವಾಗ ಕುದಿಯಕ್ಕೆ ಶುರು ಆಯಿತು. ಈ ಥರ ಸಾಲ್ಟ್ ಹಾಕಿ ಚಪ್ಪೆ ಗಂಜಿ ಮಾಡಿಕೊಂಡ್ರೆ ಅದಕ್ಕೆ ಪಲ್ಯ, ಚಟ್ನಿ ಯಾವುದನ್ನು ಬೇಕಾದ್ರೂ ನೆನೆಚ್ಕೊಳ್ಬಹುದು. ತುಂಬಾನೇ ರುಚಿಕರವಾಗುತ್ತೆ. ಸ್ವೀಟ್ ಇಷ್ಟ ಇಲ್ಲ ಅಂದವರು ಈ ಥರ ಮಾಡ್ಕೊಳ್ಬಹುದು. ಸ್ವೀಟ್ ಆಗುತ್ತೆ ಅಂದವರು ಬೆಲ್ಲ ಹಾಕ್ಕೊಂಡು ಮಾಡ್ಬೋದು. ತುಂಬಾನೇ ಆರೋಗ್ಯಕರವಾದಂತಹ ಮೆಂತೆ ಗಂಜಿ ರೆಡಿ ಆಯಿತು. ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ. ಅದಲ್ಲದೆ ಹೇರ್ ಗ್ರೋತ್, ಸ್ಕಿನ್ನಿಗೂ ತುಂಬಾನೇ ಒಳ್ಳೆಯದು. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.